ಇಲ್ಲದಿದ್ದರೆ ರೋಡ್ ತರಿಸಿ ನಿನ್ನ ಮೇಲೆ ಹರಿಸ್ಬಿಡ್ತೀನಿ. ಮಾತಾಡೋ. ನಾಯಿನೇನೋ ಮಾಡ್ದೆ? ಕಂಟೋನ್ಮೆಂಟ್ ಅಲ್ಲಿ ತಗೊಂಡ್ ಹೋಗಿ ಮಾರ್ಬಿಟ್ಟೇನೋ? ಸಾರಾಯಿ ಕುಡಿಯೋಕೋಸ್ಕರ ಮಾಂಸ ಅಂಗಡಿಯವ್ರಿಗೆ ಏನಾರು ಕೊಟ್ಬಿಟ್ಟೇನೋ? ಅಯ್ಯೋ ಮೇಡಮ್, ನನ್ ಮಾತನ್ನ ನಂಬಿ ನಮ್ ನಾಯಿನ ನಾನು ವಾಕಿಂಗ್ ಕರ್ಕೊಂಡು ಹೋಗ್ತಿದ್ನ. ಅಷ್ಟರಲ್ಲಿ ಎದುರುಗಡೆ ಯಾವ್ದೋ ಹೆಣ್ಣು ನಾಯಿ ಬಂದು ಕಣ್ಣು ಹೊಡೆದು ಬಿಡ್ತು. ಅದಕ್ಕೆ ನಮ್ಮ ನಾಯಿ ನನ್ನ ಕಚ್ಚಿ ಮೈ ಪರ್ಚಿ ಆ ಹೆಣ್ಣು ನಾಯಿ ಹಿಂದೆ ಪುಟ 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 ಅಂತ ಓಡೋಗ್ಬಿಡ್ತು ಮೇಡಮ್. ಶಟ್. ನನ್ನ ನಾಯಿ ಅಂತದ್ದು ಅಲ್ಲ. ನಾನಿರುವಾಗ ಅದು ಇನ್ನೊಂದು ನಾಯಿಯಿಂದ ಏಕೆ ಓಡಿ ಹೋಗುತ್ತದೆ? ಮೇಡಮ್ ನಿಮ್ಗೆ ಕನ್ನಡ ಸರಿಯಾಗಿ ಬರೋದಿಲ್ಲ. ನೀವ್ ಹೇಳಿದ ವಾಕ್ಯಕ್ಕೆ ಕೆಟ್ಟ ಅರ್ಥ ಬರುತ್ತೆ. ಮೊದ್ಲಿಂದ ನಂಗೊಂದು ಅನುಮಾನ ಇತ್ತು, ಈಗ ತೀರ್ಮಾನ ಆಯ್ತು. ಬಾಯಿ ಮುಚ್ಕೊಂಡಿರೋ. ಮಿಸ್ಟರ್ ಸಂಧ್ಯಾರಾವ್, ನಾನು ಹೇಳಿದ್ರಲ್ಲಿ ಏನಾದ್ರೂ ತಪ್ಪಿದೆಯಾ? ಮೇಡಮ್, ನೀವು ಹೇಳಿದ್ದಕ್ಕೆ ನಿಜವಾದ ಅರ್ಥ ತಿಳ್ಕೊಂಡ್ರೆ ಆತ್ಮಹತ್ಯೆ ಮಾಡ್ಕೋತೀರಿ. ಬೇಡ ಬಿಡಿ, ಕೆಲವು ವಿಚಾರಗಳಿಗೆ ನೀವು ಅರ್ಥ ತಿಳ್ಕೊಳ್ದಿರೋದೇ ಒಳ್ಳೇದು. ಓ ಐ ಸಿ. ಸಾಯಂಕಾಲದೊಳಗೆ ನನ್ನ ನಾಯಿ ನನ್ನ ಪಕ್ಕದಲ್ಲಿ ಇರಬೇಕು. ಇಲ್ಲದಿದ್ದರೆ ಡಿಸ್ಮಿಸ್ ಮಾಡ್ಬಿಡ್ತೀರಾ? ಮಾಡುವುದಿಲ್ಲ. ನಿನ್ನನ್ನು ನನ್ನ ನಾಯಿ ಹಾಗೆ ಇಟ್ಟುಕೊಳ್ಳುತ್ತೇನೆ.